ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಮಹೇಶ್. ವೆಲ್ಕಮ್ ಬ್ಯಾಕ್ ಟು ಗೀತಾ ಮಹೇಶ್ ಯೂಟ್ಯೂಬ್ ಚಾನೆಲ್. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟಪ್ಪ ಅಂತಂದರೆ 8:30. ಸೊ 8:25. ಸೊ ಇಷ್ಟು ಲೇಟಾಗಿ ಯಾಕೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಯಾಕೆ ಅಂತಂದರೆ ಆಫ್ಟರ್ ಲಾಂಗ್ ಟೈಮ್ ನಾನು ಊರಿಗೆ ಹೋಗ್ತಿದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಯಾವ ಊರಿಗೆ ಹೋಗ್ತಿದ್ದೀನಿ, ಯಾಕೆ ಹೋಗ್ತಿದ್ದೀವಿ, ಯಾರ್ಯಾರು ಹೋಗ್ತಿದ್ದೀವಿ, ಏನಕ್ಕೆ ಅಂತ ಹೇಳ್ಬಿಟ್ಟು ಪೂರ್ತಿ ವಿಡಿಯೋನ ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನೂ ಮೈ ಬಂದಿಲ್ಲ, ಅವ್ರಿಗೋಸ್ಕರ ನಾನು ವೇಟ್ ಮಾಡ್ತಿದ್ದೀನಿ. ಅವ್ರು ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋನ ಪೂರ್ತಿ ಎಲ್ಲ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ಆ್ಯಕ್ಚುಲಿ ನನ್ನ ಮೈ ಬರ್ತಾರೆ ಅಂತ ಕಾದೆ. ಸೊ ಬರಲೇ ಇಲ್ಲ. ಟೈಮ್ 9 ಗಂಟೆ. ಸೊ ಹಾಗಾಗಿ ಅವ್ರ ಕಡೆ ಅಡುಗೆ ಮಾಡಿಸ್ಬೇಕು ಅಂತ ಹೇಳಿ ಪ್ಲಾನಿಂಗ್ ಇತ್ತು. ನಾನು ರೆಡಿ ಮಾಡಿ ಇಟ್ಟಿದ್ದೀನಿ, ಅವ್ರ ಕಡೆ ಮಾಡಿಸ್ಬೇಕು ಅಂತ ಹೇಳಿ ಪ್ಲಾನಿಂಗ್ ಇತ್ತು. ಬಟ್ ಅವ್ರು ಬರಲೇ ಇಲ್ಲ. ಸೊ ಇವಾಗ ಟೈಮ್ ಭಾಳ ಆಯಿತು, ಇನ್ನು ವೇಟ್ ಮಾಡೋಕ್ಕಾಗಲ್ಲ. ಸೊ ಇನ್ನೂ ತುಂಬ ಕೆಲಸ ಇರೋದ್ರಿಂದ ಅಡುಗೆ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಸೊ ಬೆಳಗ್ಗೆಗೆ ರೆಡಿ ಆಗಬೇಕು. ಸೊ ಹಾಗಾಗಿ ಇವಾಗ ನಾನೇ ಪ್ರಿಪೇರ್ ಮಾಡಿಬಿಡ್ತೀನಿ. ಏನು ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ಬರ್ರಿ ಇವಾಗ. ಸೊ ಮೊದಲಿಗೆ ದೇವ್ರಿಗೆ ದೀಪ ಹಚ್ಬಿಟ್ಟಿದ್ದೆ ಅವಾಗ 7 ಗಂಟೆಗೆ. ಸೊ ಇವಾಗ ನಾನು ಚಿತ್ರಾನ್ನ ಮಾಡಬೇಕಿತ್ತು. ಸೊ ಹಾಗಾಗಿ ನಾನು ರೈಸ್ನ ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಮೈ ಬರ್ತಾರಂತ ವೇಟ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟೆ. ಸೊ ಬರಲಿಲ್ಲ. ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಸೊ ಈರುಳ್ಳಿ ಹೆಚ್ಚಿಟ್ರೆ ಸ್ಮೆಲ್ ಆಗುತ್ತೆ ಅಂತ ಇಟ್ಟಿರಲಿಲ್ಲ. ಇದಕ್ಕೆ ಬಾದಾಮ್ ಮತ್ತು ಇದೇನು ಡ್ರೈ ಫ್ರೂಟ್ಸ್, ಗೋಡಂಬಿ ಎರಡನ್ನೂ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ಇದು ನಟ್ಸ್ ಇರೋದು ಖರ್ಜೂರ, ಎಲ್ಲಿಟ್ಟರು ಸಿಹಿ ಇರುವೆ ಬಿಡ್ತಿಲ್ಲ. ಸೊ ಹಾಗಾಗಿ ಇರುವೆ ಇರೋದ್ರಿಂದ ಇಲ್ಲಿ ತೆಗೆದಿಟ್ಟಿದ್ದೀನಿ. ಸೊ ನಮ್ಮ ಸಾಹೇಬ್ರಿಗಂತೂ ಕಾದು ಸಾಕಾಯಿತು, ಅವ್ರು ಬರಲೇ ಇಲ್ಲ. ಸೊ ಹಾಗಾಗಿ ಇವಾಗ ನಾನೇ ಚಿತ್ರಾನ್ನ ರೆಡಿ ಮಾಡಬೇಕು. ಸೊ ಇದಾದಮೇಲೆ ಇನ್ನೂ ಕ್ಲೀನಿಂಗ್ ಪ್ರೊಸೆಸ್ ತುಂಬ ಇದೆ, ಕೆಲಸ ಇರೋದ್ರಿಂದ ಇವಾಗ ನಾನೇ ಚಿತ್ರಾನ್ನ ರೆಡಿ ಮಾಡ್ತೀನಿ. ಬನ್ನಿ, ಇದನ್ನೆಲ್ಲ ರೆಡಿ ಆದಮೇಲೆ ಮತ್ತೆ ಸಿಗೋಣ. ಇವಾಗ ಚಿತ್ರಾನ್ನ ರೆಡಿ ಆಯಿತು. ನಮ್ಮ ಸಾಹೇಬ್ರು ಬಂದರೆ ನೋಡೋಣ ಬರ್ರಿ. ಹಾಯ್. ಹಲೋ. ಟೈಮ್ ಎಷ್ಟು ಗಂಟೆ? 9 ಆತು. 9 ಗಂಟೆ. ಭಾಳ ಲಘು ಬಂದೆಲ್ಲ ಮೈ ಇವತ್ತು. ಎಷ್ಟು ಬಡ ಬಂದೆ? ಇನ್ನು 12 ಆಗಿಲ್ಲ. 12 ಗಂಟೆ ಟೈಮಿಂಗ. ಇದೇನು ಈ ರೇಂಜಿಗೆ ಇಟ್ಟಿಬಿಟ್ಟೇನು ಮೈ, ಏನೇನು ಒಯ್ಬೇಕಂತ ಗೊತ್ತಿಲ್ಲ. ಇವೇನು ಡಬ್ಬಿಗಳು ಯಾಕೆ ಹೇಳು. ನೆಕ್ಸ್ಟ್ ಹಾಲ ಮೊಸರು ಇದೆ, ಸ್ವೀಟ್ ಇತ್ತು, ಸ್ವೀಟ್ ಹಾಕಿ ಇದ್ರಾಗ ಏನಿತ್ತು? ಇದು ಇದ್ರದ ಅನ್ಕೊಟ್ಟನ್ ಅಂತ ಹೇಳಿದ್ದೆಲ್ಲ, ಅದು ಇದು ಕಲ್ಸಿದೆ. ಸೊ ಈ ಬ್ಯಾಗ್ ಡಬ್ಬಿ ಅವ್ರದ್ದು ಅವನರ್ದ. ಒಳ್ಳೆ ಬರ್ಬೇಕಾರೆ ರಿಟರ್ನ್ ಬರ್ಬೇಕಾರೆ ಊಟ ಕಟ್ಕೊಂಡ್ಬರ್ಬೇಕು. ಇದು ಬಾಕ್ಸ್ ಹಂಗೆ ಇರ್ತಾರದು. ಏನಪ್ಪ ಅಲ್ಲೊಂದು ಹೆಸರು. ಸೊ ಇಲ್ಲೊಂದು ಸ್ವಲ್ಪ ಸ್ನ್ಯಾಕ್ಸ್ ತಂದ್ಬಿಟ್ಟಾರ. ಚಕ್ಲಿ ಮತ್ತೆ ಸ್ವೀಟ್ಸ್ ಇವೆಷ್ಟು ಯಾಕ. ಈ ಬ್ಯಾಗಲ್ಲಿ ಏನು ಸಾಮಾನ್ಯ ಇದಿಲ್ಲ ಮೈ. ಸ್ವಲ್ಪ ಹಿಡಿದ್ಬಿಟ್ಟು ಇಷ್ಟೆಲ್ಲ ಬರೀ ಬಟ್ಟಿನ ಆಯ್ತು. ಎಷ್ಟು ದಿನ ಹೊಂಟಿವಿ ಹೇಳು? 15 days ಹೊಂಟಿವಿ ಊರಿಗೆ. ಸೊ ಹಂಗಾಗಿ ಬಟ್ಟೆ ಹಿಡಿತಿಲ್ಲ. ಅಲ್ಲೇ ಇದ್ದು ಬಿಡಿ ನೀನು. ಆಮೇಲೆ ಅದಕ್ಕೆ ಆ ಬ್ಯಾಗಲ್ಲಿ ಹಿಡಿತಿಲ್ಲ ಅಂತ ಹೇಳ್ಬಿಟ್ಟು ಈ ದೊಡ್ಡ ಬ್ಯಾಗಲ್ಲಿ ಶಿಫ್ಟ್ ಮಾಡ್ಬೇಕು ಈಗೆಲ್ಲ. ಇದು ನೋಡಿ, ಲಾಸ್ಟ್ ಟೈಮ್ ಈ ಬ್ಯಾಗ್ ಜೊತೆಗೆ ಈ ಬ್ಯಾಗ್ನ ಫ್ರೀ ಕೊಟ್ಟಿದ್ರು. ಫ್ರೀ ಅಲ್ಲ, ದುಡ್ಡು ಕೊಟ್ಟ ತಗೊಂಡಿದ್ರು. ಮೈ ಫ್ಯಾನ್ ಹಾಕ. ನೀವ್ ಬಂದ್ಮೇಲೆ ಅರ್ಧ ಕೆಲಸ ಈಸಿ ಮೈ ನಂಗೆ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಇದ್ರಾಗ ಏನೇನಂತೇಳಿ ಸಣ್ಣ ಬಾಕ್ಸ್. ಈ ಬ್ಯಾಗ್ ತಗೊಂಡಾಗ ಅದ್ರ ಜೊತೆಗೆ ಇದನ್ನ ತಗೊಂಡಿದ್ವಿ, ಮೇಕಪ್ ಕಿಟ್ ಹಾಕಕ್ ಬರ್ತೈತಿ ಅಂತ. ಅರ್ಧ ಸಾಮಾನ ಇದ್ರಲ್ಲೇ ಹಿಡ್ದೈತಿ. ನೋಡಿಲಿ ಫೇಸ್ ವಾಶ್, ಏನ್ ಹೇಳಿದೆ, ಪರ್ಫ್ಯೂಮ್ ಒಂದು, ಆಮೇಲೆ ಬಾಡಿ ಲೋಷನ್, ಅಷ್ಟು ಎಲ್ಲ ಇದ್ರಾಗ ಹಿಡಿದು ಬಿಡ್ತಿದ್ವು. ಇಂಪಾರ್ಟೆಂಟ್ ಇವ.
ಇವನ್ ತಗೊಂಡಿದ್ದಾಯ್ತು. ಇಷ್ಟ ಅಲ್ಲ, ಇನ್ನೂ ಹಿಡ್ದಿರೋದು. ಇದ್ರಲ್ಲಿ ಏನ್ ಇರ್ಲಿ ಅಂತ ಹಂಗ ಕ್ಲಿಪ್ಪು ಅವು ಇವು. ಐಬ್ರೋ ಪೆನ್ಸಿಲ್, ಐಲೈನರ್, ಲಿಪ್ಸ್ಟಿಕ್ ಇವೇನ್ ಯೂಸ್ ಮಾಡಲ್ಲ, ಆದ್ರೂ ಒಂದಿಷ್ಟು ತುಂಬ್ಕೊಂಡೇನಿ. ರಬ್ಬರ್ ಬ್ಯಾಂಡು, ಸೇಫ್ಟಿ ಪಿನ್ ಇವೆಲ್ಲಾನು ತುಂಬ್ಕೊಂಡ್ಬಿಟ್ಟಿನಿ. ಅಷ್ಟು ಸಾಮಾನೆಲ್ಲ ಇದ್ರಲ್ಲೇ ಹಿಡಿದಿರೋದು. ಎಷ್ಟು ನೀಟಾಗಿ ಪ್ಯಾಕಪ್ ಆಗೈತೆ ನೋಡಿ. ಏನು ಬೇಡ, ನಿಮ್ಗೆ ಯಾವ ಬೇಡ, ಹಿಂಗೆ ಆರಾಮ್ಸೆ ಹೋಗ್ಬಿಡ್ಬೇಕು. ಆಟ ನಡಿಯ ಬ್ಯಾಗ್ ಹಾಕ, ದೊಡ್ಡ ಬ್ಯಾಗ್ ಸಣ್ಣ ಬ್ಯಾಗ್. ಸೊ ಇದು ಮೈಕ್ ಬೇಕೇ ಬೇಕು. ಏನ್ ತಗೊಂಡ್ ಹೋಗ್ತೇವೆ ಬಿಡ್ತೀವಿ, ಇದಂತೂ ಬೇಕೇ ಬೇಕು. ಏರಕ್ಕೆ ಪಿಲ್ಲೋ ಮಕ್ಕೊಂಬಿಡಾಕ ಇವಿಲ್ಲ ಅಂದ್ರೆ ಅಯ್ಯೋ, ಲಾಸ್ಟ್ ಟೈಮ್ ಒಂದ್ಸಲಿ ಬಿಟ್ಟೋಗಿದ್ದಪ್ಪ ದೇವ್ರ, ಇಂತ ಇದಾಗ್ಬಿಡ್ತೈತೆ ಅಲ್ಲಿಗೆ. ಸೊ ಇದು 2 ಪಿಲ್ಲೋ. ಮತ್ತೇನು 15 ದಿನ ಫಿಕ್ಸ್ ಇಲ್ಲ ಊರಿಗೆ ಹೋಗ. ಅಲ್ಲೇ ಇತ್ತು ಬಿಡು, ಅಲ್ಲೇ ಇತ್ತು ಬಿಡು. ಭಾಳ ದಿವಸ ಹೋಗಿಲ್ಲ, ನಾನಂತ ಇದ್ದು ಬಿಡ್ತೀನಿ. ನಾನೇ ನಿಮ್ಮೋಗ ಇನ್ನೊಂದು ಕಳಿಸ್ಕೊಡ ಅಂತ. ಭ್ರಮಿ ಬರೀ ಡೌಗಳು ನಿಂದು. ಒಂದ್ 4 ಆಡದಿಲ್ಲ ಅವ್ರು. ನಿಮ್ಮ ಮೌನ ವೈನ್ ಗೆಟ್ ಒಂದು ಫ್ರೀ ಅದ ಇಸ್ಕೊಳಕ್. ಡಬ್ಬಿ ಇವನ್ನೆಲ್ಲ ಕಟ್ಕೊಂಡು ಹೋಗ್ಬೇಕು. ಇವು ಅವ್ರನ್ನ ರಿಟರ್ನ್ ಬರ್ಬೇಕಾದ್ರೆ ಹಾಲು ಮೊಸರು ಎಲ್ಲಾನು ಎತ್ಕೊಂಬರೋದಿದ್ರಾಗ. ಇಷ್ಟು ಬ್ಯಾಗ್ ಈಗ ಬರೀ ನಿನ್ನ ಅರ್ಬಿನ 4 ಜೊತೆ ನಿನ್ನ ಅರ್ಬಿನ ತುಂಬಿರೋದು ಗುಬ್ಬೆ ಇದ್ರಾಗ. ಅದೇ ಹೇಳಿದ್ನಲ್ಲ, 15 ಡೇಸ್ ಹೋಗ್ಬೇಕಂದ್ರೆ ಇಷ್ಟೆಲ್ಲ ಬೇಕು. ಯಾವಾಗ ತಗೊಂಡ್ ಹೋಗ್ಲಾರ್ದ 15 ಡೇಸ್ ನೀನು ಇನ್ ತಗೊಂಡ್ ಹೋಗ್ತಿದ್ದೀನಿ ನಾನು ಈ ಸತಿ. ಏನ್ ಹೇಳಿದೆ? ಇಯರಿಂಗ್ಸ್ ಸಣ್ಣದು ಇದೊಂದು ಇಯರಿಂಗ್ಸ್ ಇರ್ಲಿ, ಅದ್ರ ಜೊತೆಗೆ ಒಂದ್ ಏನೋ ಐತೆ, ತಡಿ ಇಲ್ಲಿ ತೋರಿಸ್ತೀನಿ. ಬರವಲ್ತದ, ಯಾಕೆ ಸಿಟ್ ಮಾಡ್ಕೊಂಡೈತಿ. ಗೋಲ್ಡನ್ ಏನ್ ಹೇಳಿದೆ? MG. ಸೊ ಇದನ್ನ ತಗೊಂಡೇನಿ, ಇದ್ರಾಗ ಇಟ್ಕೊಂಡೇನಿ. ಇದು ಬೇಕು, ಇದನ್ನ ಎತ್ಕೊಂಡು ಹೋಗ್ತಿದ್ದೀನಿ. ಯಾವಾಗೂ ಒಟ್ಟು ಗೋಲ್ಡ್ ಜ್ಯುವೆಲ್ ತಗೊಂಡು ಹೋಗ್ತಿದ್ರಿ, ಈ ಸತಿ ತಗೊಂಡು ಹೊಂಟೀವಿ ನಾನು. ಅಷ್ಟೇ. ಚಾರ್ಜರ್ ಇನ್ನೇನ್ ಬೇಕು ಮೈ? ಮುಗೀತು, ಇಷ್ಟ ಲಗೇಜ್ ಪ್ಯಾಕ್. 15 ಡೇಸ್ ನಿಂಗೆ 4 ಜೊತೆ ಸಾಕ ಮೈ? 2 ಜೊತೆ ಇದ್ರೆ ನಡೀತೈತೆ ನಮೀಗ. 3 ಜೊತೆ ಇಟ್ಕೊಂಡೇನಿ, 1 ಜೊತೆ ಹಾಕೊಂಡು ಹೋಗ್ಬೇಕು. ಸೊ ಅಷ್ಟೇ, ಮತ್ತೇನಿಲ್ಲ. ಈ ಬ್ಯಾಗ್ ತೆಗೆದು ಈ ಬ್ಯಾಗ್ ಈ ಸದ್ಯಕ್ಕೆ ಡಬಲ್ ಕೆಲಸ. ಇದ್ರಾಗ ತೆಗೆದು ಇದ್ರಾಗ ತುಂಬೇಕು ಇವಾಗ. ಇದ್ರಾಗ ಮಾಡಲ್ಲ. ನಾನು ಸ್ಯಾರಿ ರೆಡಿ ಮಾಡಿಸಿ ನೋಡಿಲ್ಲಲ್ಲ, ಚಲೋ ಆಯ್ತ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಆ ಸ್ಯಾರಿ ಹಾಕೊಂತೀನಿ. ಊರಿಗೆ ಹೋದ್ಮೇಲೆ ಯಾಕೆ ಹೋಗ್ತಿದ್ವಿ, ಏನ್ ಫಂಕ್ಷನ್ ಐತೆ ಅಂತ ಹೇಳ್ಬಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗ್ಬಿಡ್ತೈತೆ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಅವ್ರಿಗೆ ಕ್ಯೂರಿಯಾಸಿಟಿ ಆಗಿರೋದು, ಮಹೇಶಿಗೆ ಮತ್ತೆ ಒಂದು ಮದುವೆ ಐತೇನಂತ. ಹೌದು ನೋಡ್ರಿ, ಮಹೇಶಿಗೆ ಮದ್ವೆ ಐತೆ, ಮೈಯಾಗ ಮದ್ವೆ ಐತೆ, ಎಲ್ಲಾನು ಗೊತ್ತಾಕೈತಿ. ಇನ್ನೊಂದ್ ಮದ್ವೆ ಐತಿ, ಮತ್ತೆ ಅದಕ್ಕ ಕರ್ಕೊಂಡೇನು 15 ದಿವಸ. ನೀನ್ ಯಾಕೆ ಹಂಗೆ ಯೋಚನೆ ಮಾಡ್ತೀನಿ? ನಾನ್ ಯಾಕೆ ಅದಕ್ಕೆ ಕರ್ಕೊಂಡು ಹೋಗ್ಲಿ? ನೀನ್ ಮದ್ವೆ ಹೋಗ್ಬೇಕಾದ್ರೆ ನಮ್ಮ ಊರಿಗೆ ಬರ್ಬೇಕೇನೆ. ನಿಮ್ಮಪ್ಪ ನಿಮ್ಮ ಚಾಯ್ಸ್ ಮಾಡಿ ಇಟ್ಟಿದ್ದಾರೆ. ಹೌದು, ನಡಿ ಹೋಗೋಣ ಈಗ. ಚಾಯ್ಸ್ ಮಾಡಿ ಇಟ್ಟಾರಂತ, ನೋಡೋಣ ಮದ್ವೆ ಮಾಡ್ತಾರ ಇಲ್ಲ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಅಯ್ಯ ನೋಡ್, ಮತ್ತೆ ನೀನ್ ಹೇಳ್ತಿರೋದ. ಈ ಬ್ಲಾಗ್ ನ ಕಂಟಿನ್ಯೂಸ್ ಆಗಿ ನೋಡ್ರಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ವಿ, ಯಾವ ಊರಿಗೆ ಹೋಗ್ತಿದ್ವಿ ಎಲ್ಲಾನು ಗೊತ್ತಾಗುತ್ತೆ. ಈಗ ಹೊಟ್ಟೆ ಹಸ್ದೈತಿ, ಹೊಟ್ಟೆಗೆ ಭೋಜನ. ಕಾದು ಕಾದು ಸಾಕಾಗೋಯ್ತು. ಲಾಸ್ಟಿಗೆ ನಾನೇ ಚಿತ್ರಾನ್ನ ಒಗ್ಗರಣೆ ಹಾಕದ್ ಬಂತು. 7:30 ಕಾಯತೇನ್ ಮೈ ನಾನು. ಕೆಲ್ಸಕ್ಕೆ ಹೋಗಿದ್ನಪ್ಪ, ಬರೋದ್ ಲೇಟ್ ಆಗಿತ್ತು. ಅಯ್ಯೋ ಹೌದ್ ಬಿಡು, ಕೆಲ್ಸಕ್ಕೆ ಹೋಗ್ಬಿಟ್ಟೆ. ನಂಗೆ ಈ ಪರ್ಸನ ಭಾಳ ಇಷ್ಟ ಆಗ್ಬಿಟ್ಟು ಮೈ. ಚಿಕ್ಕ ಬ್ಯಾಗ್ ನೋಡಿದ್ರಲ್ಲಿ ಇನ್ನೂ ಏನೇನೋ ಐಟಮ್ಗಳು ಹಿಡಿತಾವ. ನಾನು ಅಷ್ಟೇ ತುಂಬಿರೋದು, ಇದ್ರಾಗ ಏನೋ ಹಾಕಿಲ್ಲ. ಇದು ಖಾಲಿನೇ ಐತಿ. ಮೊಬೈಲ್ ಚಾರ್ಜರ್ ಎಲ್ಲ ಹಿಡಿದು. ಪವರ್ ಬ್ಯಾಂಕ್ ಒಂದ್ ಬೇಕಲ್ಲ. ಪವರ್ ಬ್ಯಾಂಕ್ ತಗೊಂಡಿಲ್ಲ ನಾನು. ಪವರ್ ಬ್ಯಾಂಕ್ ಇಲ್ಲ ನೋಡಿ. ಇದು ಪವರ್ ಬ್ಯಾಂಕ್ ಚಾರ್ಜ್ ಐತೆ ಇಲ್ಲ ಗೊತ್ತಿಲ್ಲ. ಐತೆ, ಹೊಸದ ಇದೆ. 1800 ಐತಿ ಪವರ್ ಬ್ಯಾಂಕ್. ಇದ್ರಲ್ಲೇ ಇಟ್ಕೊಲ್ಲ, ಬರೀ ಇದನ್ನೊಂದ ಇಟ್ಕೊಳ್ತೀನಿ. ಇದೆಲ್ಲಾನು ಬಾಳ ಇದಾಗ್ಬಿಡುತ್ತೆ. ಪವರ್ ಬ್ಯಾಂಕು ಹಿಡ್ದ ಬಿಡುತ್ತೆ ನೋಡಿ ಇದ್ರೊಳಗೆ. ಮೊಬೈಲ್ ಚಾರ್ಜರ್ ಇಷ್ಟೆಲ್ಲಾನು ಕ್ಯಾರಿ ಮಾಡ್ಬೋದು. ಮೊಬೈಲ್ ಚಾರ್ಜರ್ ಕರೆಕ್ಟ್ ಆಗಿ ಹಿಡಿಯಲ್ಲ, ಸೊ ಹಂಗಾಗಿ ಬರೀಬೇಕು. ಇಷ್ಟೆಲ್ಲಾನು ಇದ್ರಲ್ಲಿ ಕ್ಯಾರಿ ಮಾಡ್ಬಿಡು. ಚೆನ್ನಾಗೈತಿ ಬ್ಯಾಗ್. ಸೊ
ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಬ್ಯಾಗೆಲ್ಲ ರೆಡಿ ಆಯಿತು, ಎಲ್ಲಿಗೆ ಹೋಗ್ತಿದ್ವಿ ಏನು ಎತ್ತ ಅಂತೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಐ ಹೋಪ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.